ಇದು ನಮ್ಮ ಹೋಟೆಲ್ಲು, ನಾವು ಸೀಸರಲ್ಲಿ ಉಳ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ರೂಮ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಇದುವರೆಗಿಂತ ಇದೇ ರೂಮ್ ಅಂದರೆ ಹೋಟೆಲ್ದು ರೂಮು ತುಂಬ ಇಷ್ಟ ಆಯಿತು. ಇದು ನೋಡಿ ಹೋಟೆಲ್ ಹೆಸರು ಬಂದು H+ ಹೋಟೆಲ್ ಅಂತ. ಇದು 7-8 ಫ್ಲೋರ್ ಇದೆ. ರೆಸ್ಟೋರೆಂಟ್ ಅಂದರೆ ಬರೀ ಬ್ರೇಕ್ಫಾಸ್ಟ್ ಟ್ರೈ ಮಾಡಿರೋದು. ನಮ್ಮ ಟೂರ್ ಆಪರೇಟರು ಅಲ್ಲಿ ಮುಂದೆ ಹೋದರೆ ಅದೊಂದು ಸೆಂಟ್ರಲ್ ರೆಸ್ಟೋರೆಂಟ್ ಇದ್ದಿದೆ, ಅಲ್ಲೆಲ್ಲ ಲಂಚ್ ಡಿನ್ನರ್ ಅರೇಂಜ್ ಮಾಡಿದ್ದು. ಅದು ತುಂಬ ಚೆನ್ನಾಗಿತ್ತು ಅಲ್ಲಿ ಟೇಸ್ಟ್ ಮಾತ್ರ. ಇವತ್ತಿನ ಡೇಯಲ್ಲಿ ಫಸ್ಟಿಗೆ ಇಂಟರ್ಲಾಕನ್ ಅಂತ ಒಂದು ಊರಿಗೆ ಬಂದಿದ್ವಿ. ಈ ಇಂಟರ್ಲಾಕನ್ ಬಂದು 2 ರಿವರ್ ಮಿಡ್ಲಲ್ಲಿದೆ ಅಂತೆ, ಅದಕ್ಕೆ ಲಾಕನ್ ಅಂದರೆ ರಿವರ್ ಅಂತ. ಇಂಟರ್ಲಾಕನ್ 2 ರಿವರ್ ಮಧ್ಯೆ ಇರೋದು ಊರು. ಇಲ್ಲಿಂದ ನಮ್ಮದು ಇನ್ನೊಂದು ಮೌಂಟೇನ್ ಇದೆ, ಮೌಂಟ್ ಜಿಂಗ್ಫು ಅಂತ. ಸೊ ಅದರದ್ದು ಬೇಸ್ ಪಾಯಿಂಟ್ ಇದು. ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಫಸ್ಟ್ ಕೇಬಲ್ ಕಾರು, ಆಮೇಲೆ ಅಲ್ಲಿಂದ ಇನ್ನೊಂದು ಟ್ರೈನ್ ಅಂತ ಹೋಗ್ಬೇಕಂತ. ಇಲ್ಲೊಂದು 1 hour ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮದು ಇದೇನೋ ಕ್ಯಾಸಿನೋ ಇದೆ, ಒಂದು ಸಣ್ಣ ಏನೋ ಫ್ಲವರ್ ಕ್ರಾಕ್ ಅಂತ. ಅಲ್ಲಿ ನಮ್ಮೊಂದು ಯಶ್ ಚೋಪ್ರಾ ಅವ್ರದ್ದು ಬ್ರಾನ್ಸ್ ಸ್ಟ್ಯಾಚ್ಯೂ ಇದೆ. ಇದೇ ಪ್ಲೇಸಲ್ಲೇ ಈ ಪ್ಲೇಸಲ್ಲೇ ಅಲ್ಲಿ ಹಿಂದ್ಗಡೆ ಅಲ್ಲಿ ಎಸ್ ಬಾಸ್ ಮೂವಿಯಲ್ಲಿ ಒಂದು ಸೀನು ಇಲ್ಲಿ ಶೂಟಿಂಗ್ ಆಗಿದೆ. ಮುಂದೆ ಹೋದರೆ ಅಲ್ಲಿ DDLJದು ಶಾರುಖ್ ಖಾನು ಕಾಜಲ್ಗೆ ಒಂದು ಫ್ಲವರ್ ಕೊಡ್ತಾನೆ, ಲೈಕ್ ಸಾರಿ ಅಂತ ಹೇಳೋದಕ್ಕೋಸ್ಕರ. ಆ ಪರ್ಟಿಕ್ಯುಲರ್ ಸೀನ್ ಶೂಟ್ ಆಗಿರೋದು ಅಲ್ಲಿ ಮುಂದುಗಡೆ ಇದೆ. ಹೋಗೋಣ ಬನ್ನಿ ಇಲ್ಲಿಗೆ. ಇದೇ ಪ್ಲೇಸೇ ಶೂಟಿಂಗ್ ಆಗಿರೋದು. ನಾನು ಹೇಳ್ದಲ್ಲ DDLJದು. ಅದು ಮೂವಿಯಲ್ಲಿ ನೋಡೋದಕ್ಕೆ ಇಲ್ಲಿ ನೋಡೋದಕ್ಕೆ ಭಾಳ ಡಿಫ್ರೆಂಟ್ ಇದೆ. ಪ್ಯಾರಾಗ್ಲೈಡಿಂಗ್. ಇದು ಒಂಥರ ಟರ್ಮಿನಲ್ ಥರ ಮಾಡಿದ್ದಾರೆ ಇಲ್ಲಿ. ಇಲ್ಲಿಂದ ನಾವು ಕೇಬಲ್ ಕಾರ್ ತೊಗೊತೀವಿ, ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾ ಟ್ರೈನು. ಇದು ನೋಡು ಎಷ್ಟಿದೆ ಸ್ನೋ. ಈ ಕಡೆ ಅಲ್ಲಿ ನೋಡಿ, ಅಲ್ಲಿ ಆ ಎಂಡಿಗೆ ರೈಟಿಗೆ ಎಲ್ಲ ಸ್ನೋ ಎಷ್ಟು ಬಿಲ್ಡ್ ಆಗಿದೆ ಅಂತ. ಇಲ್ಲಿ ಸ್ಟೇಷನ್ ಬಂದಿದ್ದೀವಿ, ಅಲ್ಲಿಂದ ಊಟ ಮಾಡಿದ್ವಿ. ಊಟ ಆದಮೇಲೆ ಇವಾಗ ಒಂದು ಟೂರ್ ಅಂತೆ, ಇನ್ನು ಸ್ವಲ್ಪ ಇವಾಗ ನಾವು ಮೇ ಬಿ ಐಸ್ ಪ್ಯಾಲೇಸಿಗೆ ಹೋಗ್ತಾಯಿದ್ದೀವಿ.
ಆಮೇಲೆ ಒಂದು ವ್ಯೂ ಇದೆ ಅಂತೆ, ಲಿಫ್ಟಲ್ಲಿ ಹತ್ಕೊಂಡು ಹೋಗ್ಬೇಕು, ಮೇಲೆ ಹೋಗ್ತೀವಿ. ತಾಳೆ ನೋಡ್ಕೊಂಡು ಹೋಗಿ, ತಾಳೆ ನೋಡು. ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ, ಎಷ್ಟು ಹೈಟ್ ಮೇಲೆ. ಓ ಮೈ ಗಾಡ್, ಜಿಪ್ ಲೈನ್ ಇದೆ ಅಂತ ನೋಡಿ, ಆಡ್ತೀರಾ? Zip line? Only this much, I don't know. No, never mind, that's outside. I don't want, I just want. ಇದು ಐಸ್ ಪ್ಯಾಲೇಸ್, ಐಸ್ ಕೇವ್. ಮುಂದೆ ಹೋದ್ಮೇಲೆ ಪ್ಯಾಲೇಸ್ ಬರುತ್ತಂತೆ. ಕೆಳಗಡೆ ಎಲ್ಲ ಐಸ್ ಇದೆ, ಸ್ಲಿಪರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ಓಕೆ, ಎಕ್ಸಿಟ್ ಆಗ ಸಾಕ, ಟೈಮ್ ಆಗ್ತಾ ಬಂತು. ಸ್ಟೇಷನ್ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಜುಂಗ್ ಫ್ರೋ ಅಲ್ಲ, ಯೋಂಗ್ ಫ್ರೋ ಅಂತೆ. ಜೆ ಸೈಲೆಂಟ್, ಯೋಂಗ್ ಫ್ರೋ, ಟಾಪ್ ಆಫ್ ದ ಯುರೋಪ್. ಮುಗೀತು. ಇಲ್ಲಿ ಆಲ್ಮೋಸ್ಟು 2 hours ಸ್ಪೆಂಡ್ ಮಾಡಿದ್ವಿ. ಟೈಮ್ ಗೊತ್ತೇ ಆಗಲಿಲ್ಲ, ಟೈಮ್ ಹೋಗಿದ್ದು. 2 hours ಸ್ಪೆಂಡ್ ಮಾಡಿದ್ವಿ. ಆಯಿತು, ಇಲ್ಲಿಂದ ವಾಪಸ್ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಟ್ರೈನ್ ಕೆಳಗಡೆ ಹೋಗಿ ಮತ್ತೆ ಕೇಬಲ್ ಕಾರ್ ಹಿಡ್ಕೊಂಡು ಕೆಳಗಡೆ ಹೋಗ್ಬಿಟ್ರೆ ಬಸ್ ಹತ್ರ ಹೋಗ್ಬಿಟ್ಟು ಒಂದು ನಿದ್ದೆ ಒಳ್ಳೆ ಹೊಡಿಬೇಕು. ಇಲ್ಲಿ ನೆಕ್ಸ್ಟ್ ಹೋಗೋದು ಜಿನೇವಾಗೆ. Yes, on the left hand side, headquarters of UN, United Nations. ಬ್ರೋಕನ್ ಚೇರ್ ಅಂತ ಇಲ್ಲಿ ಯುನೈಟೆಡ್ ನೇಷನ್ ಎದುರುಗಡೆ ಇಲ್ಲಿದೆ. ಯುನೈಟೆಡ್ ನೇಷನು ಅದೇನೋ ರೆಪ್ರೆಸೆಂಟ್ ಮಾಡಿದ್ದಾರೆ ಮೊನಾಮೆಂಟ್. ಏನಕ್ಕೆ ಅಂತಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಬಾಂಬ್ಸ್ಗಳು ಅದೆಲ್ಲ ಹಾಕಬಾರ್ದು, ಹಾಕಿದರೆ ಈ ಥರ ಕಾಲು ಮುರಿದೋಗೋ ಥರ ಇರುತ್ತೆ ಅಂತ. ಜಿನೇವಾ ಅಂತ ಹೇಳ್ಬಿಟ್ಟು ಯಾವುದೋ ಒಂದು UN ಆಪೋಸಿಟ್ ಒಂದು ಫೋಟೋ ತಗೊಂಡ್ವಿ. ಅದಾದಮೇಲೆ ಇಲ್ಲೊಂದು ಜಿನೇವಾ ಲೇಕ್ ಹತ್ರ ಬಿಟ್ಟಿದ್ದಾರೆ. ಜಸ್ಟ್ 15-20 ನಿಮಿಷ, ತುಂಬ ಲೇಟ್ ಆಗೋಯ್ತು ನಮಗೆ. ಆಲ್ರೆಡಿ 8 o'clock ಮೇಲೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲೊಂದು ಯಾವುದೋ ಸ್ಟ್ಯಾಚ್ಯೂ, ಒಂದು ಫ್ಲವರ್ ಕ್ಲಾಕ್ ಅಂತೆ, ಅದೇ ಸುಮ್ಮನೆ ನಾರ್ಮಲ್ ಇತ್ತು. ಮತ್ತು ಒಂದು ಸುಮ್ಮನೆ 2-3 ಫೋಟೋ ಕ್ಲಿಕ್ ಮಾಡ್ಕೊತಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಬ್ಯಾಕ್ ಟು ನಾವು ಹೋಟೆಲ್ಗೆ ಹೋಗ್ಬಿಟ್ಟು ಸ್ಟೇ ಮಾಡಿ, ಅಂದರೆ ಕ್ರಾಸ್ ಮಾಡ್ತೀವಿ ಬಾರ್ಡರ್, ಫ್ರಾನ್ಸಿಗೆ ಕ್ರಾಸ್ ಮಾಡಿಬಿಟ್ಟು ಸ್ಟೇ ಮಾಡ್ತೀವಿ ಅಲ್ಲಿಗೆ. ನಾಳೆ ಮತ್ತೆ ಅಲ್ಲಿಂದ ಪ್ಯಾರಿಸಿಗೆ ಹೋಗೋರಿಗೆ ಅರ್ಧ ದಿವಸ ಆಗುತ್ತೆ. ಅದಾದಮೇಲೆ ಲೈಫ್ ಇಟ್ಟವ್ರು ನಾಳೆ. ಓಕೆ, ಸಿಗೋಣ ನಾಳೆ. ಬೈ ಬೈ.